ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಡೇ 8 ಆಫ್ ಹೆಲ್ದಿ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ರೆಸಿಪಿ. ಸಿಂಪಲಾಗೊಂದು ಆಮ್ಲೆಟ್, ಮಸಾಲ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ತುಂಬ ವೆಜಿಟೇಬಲ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೆಟೊ, ಹಾಗೆ ಎಲೆಕೋಸನ್ನು ಕೂಡ ಹಾಕ್ತಾಯಿದ್ದೀನಿ. 2 ಎಗ್ ತೊಗೊಂಡ್ರೆ ನಮಗೆ 150 ಕ್ಯಾಲೋರಿಯಷ್ಟು ನಮಗೆ ಎನರ್ಜಿ ಸಿಗುತ್ತೆ. ನಾವು ಇದನ್ನು ನೋಡ್ಕೊಂಡು, ಅಥವಾ ನಮಗೆ ಇನ್ನೂ ಕ್ಯಾಲೋರಿ ಕಮ್ಮಿ ಬೇಕು ಅಂದರೆ 1 ಎಗ್ಗಿಂದ ಆಮ್ಲೆಟ್ ಮಾಡ್ಕೋಬೋದು. ಜಾಸ್ತಿ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿ ಮತ್ತು ಬಟರ್ ಆಗಲಿ ಆಯಿಲ್ ಆಗಲಿ ಕಮ್ಮಿ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಿದ್ರೆ ಮಾತ್ರ ನಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ತರಕಾರಿಗಳನ್ನು ಹಾಕೋದ್ರಿಂದ ನಮಗೆ ಅದರಿಂದ ಫೈಬರ್ ಸಿಗುತ್ತೆ, ಪ್ರೋಟೀನು ಡೈಜೆಷನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ಫುಲ್ಲು ಇದು. ಮತ್ತು ಎಗ್ಗಲ್ಲಿ ಕಾರ್ಬೋಹೈಡ್ರೇಟ್ಸ್ ತುಂಬ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಹಾಗೆ ನಾವು ಆಲೂಗಡ್ಡೆ ಥರ ಹೈ ಕಾರ್ಬೋಹೈಡ್ರೇಟ್ಸ್ ವೆಜಿಟೇಬಲ್ಸು, ಚೀಸು ಅದನ್ನೆಲ್ಲ ಯೂಸ್ ಮಾಡಬಾರ್ದು. ನೀವು ಸುಮ್ಮನೆ ಟೇಸ್ಟಿಗೆ ಮಾಡ್ತೀನಿ ಅಂದರೆ ಓಕೆ, ಬಟ್ ವೆಯ್ಟ್ ಲಾಸ್ಗೆ ಅದು ಹೆಲ್ಪ್ ಮಾಡಲ್ಲ, ಇನ್ನೂ ಜಾಸ್ತಿ ಮಾಡುತ್ತೆ, ವೆಯ್ಟ್ ಗೇನ್ಗೆ ಹೆಲ್ಪ್ ಮಾಡುತ್ತೆ. ನಾನಿಲ್ಲಿ ಉಪ್ಪು, ಖಾರದ ಪುಡಿ ಹಾಗೆ ಮೆಣಸಿನ ಪುಡಿ ಎಲ್ಲ ಹಾಕಿ ಎಗ್ಗಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ನೋಡಿ, ನಾನು ಸ್ವಲ್ಪ ಆಯಿಲ್ನ ಹಾಗೆ ನಾನ್ ಸ್ಟಿಕ್ ತವಾ ಮೇಲೆ ಬ್ರಷ್ ಮಾಡಿದ್ದೀನಿ. ಎಲ್ಲ ನೀಟಾಗಿ ಪ್ಯಾನ್ಗೆ ಹಾಕಿ ಇದನ್ನು ಸ್ಪ್ರೆಡ್ ಮಾಡಿ, ಮತ್ತು ನಾನು ಮೇಲೆ ಯಾವುದೇ ಆಯಿಲನ್ನು ಹಾಕಲಿಲ್ಲ. ಅಷ್ಟೇ ಆಯಿಲಲ್ಲಿ ಲೋ ಫ್ಲೇಮಲ್ಲಿ ಅದನ್ನು ಕವರ್ನ, ಅದು ಪ್ಯಾನ್ನ ಲಿಡ್ನ ಕ್ಲೋಸ್ ಮಾಡಿ ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ಯಾಕಂದರೆ ವೆಜಿಟೇಬಲ್ಸ್ ಎಲ್ಲ ಅದು ಕುಕ್ ಆಗಬೇಕು. ಎಗ್ ಬೇಗ ಕುಕ್ ಆಗಿಬಿಟ್ರೆ ವೆಜಿಟೇಬಲ್ಸ್ ಎಲ್ಲ ಹಸಿ ಹಸಿ ಅನಿಸುತ್ತೆ. ನಿಧಾನಕ್ಕೆ ಕುಕ್ ಆಗೋವರೆಗೂ ಅದನ್ನು ಮುಚ್ಚಿ ಬೇಯಿಸೋದ್ರಿಂದ ಮೇಲೆಗಡೆ ಇರುವಂಥ ಲೇಯರ್ ಕೂಡ ಬೇಗ ಕುಕ್ ಆಗುತ್ತೆ. ನೆಕ್ಸ್ಟು ನಾವು ಅದನ್ನು ನಿಧಾನಕ್ಕೆ ಅದನ್ನು ಪ್ಯಾನಿಂದ ಫ್ಲಿಪ್ ಮಾಡಬೇಕು. ಯಾಕಂದರೆ ನಾವಿಲ್ಲಿ ಸ್ವಲ್ಪ ಆಯಿಲ್ನ ಕಮ್ಮಿ ಹಾಕಿರೋದ್ರಿಂದ ಅದು ಸ್ವಲ್ಪ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನಿಧಾನಕ್ಕೆ ಫ್ಲಿಪ್ ಮಾಡಿ. ನಂದು ಸ್ವಲ್ಪ ಇಲ್ಲಿ ನೋಡಿ ಅರ್ಧೋಯ್ತು, ಬಟ್ ನಾನು ಆಯಿಲ್ ತುಂಬಾ ಲೆಸ್ ಆಗಿ ಅಪ್ಲೈ ಮಾಡಿದ್ದೀನಿ. ಇದು ಒಂದು ಆಮ್ಲೆಟ್ ತಿಂದರೆ ಬ್ರೇಕ್ಫಾಸ್ಟ್ಗೆ ಸಾಕು, ನಮಗೆ ಬೇಕಾಗಿರೋ ಎಲ್ಲ ಪ್ರೋಟೀನ್ ಕೂಡ ನಮಗೆ ಸಿಗುತ್ತೆ. ನೋಡಿ ಎಷ್ಟು ಫ್ಲಫಿಯಾಗಿ ಬಂದಿದೆ. ಹೆಲ್ತಿಯಾಗಿರೋ ಬ್ರೇಕ್ಫಾಸ್ಟ್ ರೆಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್.